ಕ್ಯಾಬಿನೆಟ್ ಏನೋ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಒಂದರಲ್ಲಿ 76,000 ಶಿಕ್ಷಕರ ಕೊರತೆ ಇದೆ. ಇನ್ನ ನಿಮ್ಮ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಹೋದ್ರೆ ಅದರಲ್ಲೂ ಸಾವಿರಾರು ಸಂಖ್ಯೆಯ ಸಿಬ್ಬಂದಿಗಳ ಕೊರತೆ ಇರತಕ್ಕಂಥದ್ದೇನಿದೆ. ಅಗ್ರಿಕಲ್ಚರ್ ಸೆಕ್ಟರ್ ಇರ್ಬೋದು, ಪಶುಸಂಗೋಪನಾ ಸೆಕ್ಟರ್ ಇರ್ಬೋದು, ಯಾವುದೇ ವಲಯದಲ್ಲೂ ಈ ಸರ್ಕಾರ ನೇಮಕಾತಿಗಳಿಗೆ ದೊಡ್ಡ ಮಟ್ಟದಲ್ಲಿ ಪ್ರಾಮುಖ್ಯತೆ ಕೊಡಲಿಲ್ಲ. ಇವರು ಬರೀ ಗ್ಯಾರಂಟಿಯ ಹೆಸರಿನಲ್ಲೇ 2.5 ವರ್ಷ ಕಳೆದದ್ದು ಒಂದು ಭಾಗ. ಇನ್ನು 2.5 ವರ್ಷದಲ್ಲಿ ಕುರ್ಚಿಯ ಒಂದು ಸಮಸ್ಯೆ, ಮುಖ್ಯಮಂತ್ರಿಯ ಕುರ್ಚಿಯ ಸಮಸ್ಯೆ, ಅದಕ್ಕೆ ಹೆಚ್ಚಿನ ಸಮಯವನ್ನ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಕೊಟ್ಟಿರೋದಷ್ಟೇ ಅಲ್ಲ, ಶಾಸಕರು ಸಹ ಕಾಂಗ್ರೆಸ್ನಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟೇನು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಯುವಕರ ಬಗ್ಗೆ ಕಿಂಚಿತ್ತು ಚಿಂತನೆ ಇಲ್ಲದೆ ನೀವು ಗಮನಿಸ್ತಾ ಇದ್ರಿ. ಇವತ್ತು ಟಿವಿಲಿ ತೋರಿಸ್ತಾ ಇದ್ರಿ, ಉತ್ತರ ಕರ್ನಾಟಕದಲ್ಲಿ ನಮ್ಮ ಯುವಕರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂದ್ರೆ IAS, KSಗೆ ಪರೀಕ್ಷೆಗಳಲ್ಲಿ ಪ್ರವೇಶ ಪಡೆಯಲಿಕ್ಕೆ ಏನು ಒಂದು ದೊಡ್ಡ ಮಟ್ಟದ ಬಿಲ್ಡಿಂಗ್ ಕಟ್ಟಿಸಿದ್ದಾರೆ. ಅದು ಎಷ್ಟು ಲಕ್ಷ ಖರ್ಚು ಮಾಡಿದ್ದಾರೆ, ಕೋಟಿ. ಇವತ್ತು ಅವರಿಗೆ ವೇತನ ಇಲ್ಲ, ವಿದ್ಯಾರ್ಥಿ ವೇತನ ಇಲ್ಲ. ಪ್ರಾಮಿಸ್ ಮಾಡಿ ಆ ವಿದ್ಯಾರ್ಥಿಗಳಲ್ಲಿ ಕಲೀಲಿಕ್ಕೆ ಬಂದ್ರೆ ಅವ್ರನ್ನ ಬೀದಿಗೆ ತಂದು ನಿಲ್ಲಿಸಿದ್ದೀನಿ. ಇದು ಈ ಸರ್ಕಾರ ಕೊಟ್ಟಿರತಕ್ಕಂಥ ಕೊಡುಗೆ.